ಈಗ ಮತ್ತೆ ಅಲ್ಲಾಸಂದ್ರದಲ್ಲೂ ಕೂಡ ಅವರು ವಾಪಸ್ ತಗೊಂಡಿದ್ದಾರೆ. ನಿಮ್ಮ ನಿಲುವೇನು, ನಿಮ್ಮ ಹೋರಾಟ ಯಾವ ರೀತಿ? ನಾನು ಕ್ಲಿಯರ್ ಆಗಿ ಹೇಳಿದೀನಿ ಸರ್, ಹೇಳಿದೀನಿ. ಯಾವುದೇ ಅವ್ರು ನನ್ನ ಮೇಲೆ ಕ್ರಮ ತಗೊಂಡ್ರು ಎಂತ ಸಮಸ್ಯೆ ಇಲ್ಲ. ನಾವು ಹೋರಾಟ ಖಂಡಿತವಾಗ್ಲೂ ಮಾಡ್ತೀವಿ. ನನ್ನ ಹೋರಾಟ ಮುಂದುವರಿಯುತ್ತೆ. ನನಗೇನೇನು ಕೇಳ್ತಾ ಇಲ್ಲ, ತಾಲೂಕಿನ ಜನತೆಯ ಪರವಾಗಿ ನಾನು ಕೇಳ್ತಾ ಇರೋದು ಕಸ ಇಲ್ಲಿ ಹಾಕೋದ್ ಬೇಡ. ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ಟೆಕ್ನಿಕಲಿ ಏನ್ ಬೇಕು ಎಲ್ಲ ಹೇಳ್ತೀವಿ, ವಿತ್ ಆಲ್ ಡಾಕ್ಯುಮೆಂಟ್ಸ್ ಪ್ರೂವ್ ಮಾಡ್ತೀವಿ. IAS ಗೆ ಇವಾಗ ಲೆಟರ್ ಕೊಟ್ಟಿದ್ದೀವಿ. IAS ಇಂದ ಟೆಸ್ಟ್ ರಿಪೋರ್ಟ್ಸ್ ಕೊಡ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಕೂಡ ಎಲ್ಲ ಶಾಮೀಲಾಗಿ ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನ ಕೊಡ್ತೀವಿ. ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮಾನ್ಯ DK ಶಿವಕುಮಾರ್ ಸಾಹೇಬರು ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ, ಕನಕಪುರದಲ್ಲೇ ಮಾಡಿಸ್ಬಿಡಿ. ಸೌತ್ ಬೆಂಗಳೂರಿಗೆ ಹತ್ರ ಇದೆ, ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೊಂಡ್ಬಿಡಿ. ತಾಲೂಕಿಗೆ ಉದ್ಧಾರ ಆಯ್ತು. ನಮ್ ತಾಲೂಕು ಬೇಡ. ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನಮ್ ತಾಲೂಕು ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ? ನನ್ ಕಾಲದಲ್ಲಿ ಆಗಿಲ್ಲ ಇದು, ಹಿಂದಿನ ಕಾಲದಲ್ಲಿ ಆಗಿದೆ. ನನ್ನ ಕಾಲದಲ್ಲಿ ನಾನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀನಿ. ಏನೋ ಮತ್ತೆ ಟೆರಾಫಾರ್ಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಶಾಸಕನಾಗಿರೋವರೆಗೂ ಅಂತೂ ಅದಕ್ಕೆ ಯಾವುದೇ ಕಾರಣ ನಾನ್ ಬಿಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದಲ್ಲಿ ನನ್ನ ತಾಲೂಕಿನ ಜನ ಕೊಟ್ಟಿರುವಂತ ಅಧಿಕಾರದ ಅಡಿಯಲ್ಲಿ, ಜವಾಬ್ದಾರಿಯ ಅಡಿಯಲ್ಲಿ ನನ್ನ ಹೋರಾಟ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಸರ್, ಯಾವ ಶಾಸಕರು ಕಸ ಎತ್ತಲಿಕ್ಕೆ ಹಾಸ್ಲಿಕ್ಕೆ ಬಿಡೋದಿಲ್ವೋ ಆ ಕ್ಷೇತ್ರದಲ್ಲಿ ಕಸ ಎತ್ತಲಿಕ್ಕೆ ನಾನು ಅನುವು ಮಾಡ್ಕೊಡೋದಿಲ್ಲ. ಜನನೇ ಅವ್ರ ಮನೆಗಳ ಮುಂದೆ ಸುರಿಲಿ. ನನ್ನ ಕ್ಷೇತ್ರದಲ್ಲಿ ನಂದು ನ್ಯಾಷನಲ್ ಅವಾರ್ಡ್ ಬಂದಿರೋದು 2023-24ನೇ ಸಾಲಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ನನ್ನ ನಗರಸಭೆ ಕಸ ವಿಲೇವಾರಿ ಘಟಕಕ್ಕೆ. ಹಾಗಾಗಿ 8 ಘಟಕದಲ್ಲಿ ಒಂದು ಪ್ರೈವೇಟ್ ಓನ್ ಪ್ರೈವೇಟ್ ಆಪರೇಟೆಡ್ ಇರೋದು ಒಂದೇ ಒಂದು ಘಟಕ MSCP. ಇನ್ 7 ಸರ್ಕಾರಿ ಒಡೆತನದ ಬೇರೆಯವರಿಗೆ ಬರೀ ವರ್ಕ್ ಮಾಡಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರೋದು. ನಮ್ಮಲ್ಲಿ ಸರ್ಕಾರಿ ಒಡೆತನ ಅಲ್ಲ, ಪ್ರೈವೇಟ್ ಓನ್ ಪ್ರೈವೇಟ್ ಆಪರೇಟೆಡ್. ಈ ಕರ್ಮಕಾಂಡವನ್ನ ತಂದವರು ಅವ್ರ ಮನೆ ತುಂಬಾ ಸುತ್ತಕೊಳ್ತೈತೆ. ಅದ್ರ ಜೊತೆಯಲ್ಲಿ ಅದಕ್ಕೆ ಬೆಂಬಲ ಕೊಡುವಂತವ್ರಿಗೂ ಅವ್ರ ಮಕ್ಕಳಿಗಂತೂ ಅವ್ರ ಮುಂದಿನ ಪೀಳಿಗೆಗಂತೂ ಖಂಡಿತವಾಗಿ ಒಳ್ಳೇದಾಗಲ್ಲ. ಯಾಕಂದ್ರೆ ಇದು ತುಂಬಾ ಕರ್ಮ ಅಂತ ಏನ್ ನಾವು ನಮ್ ಧರ್ಮದಲ್ಲಿ ನಂಬ್ತೀವಿ, ಕೆಟ್ಟ ಕರ್ಮ, ಅದನ್ನ ಯಾರು ಸಹಕಾರ ಕೊಡ್ತಾರೆ. DK ಶಿವಕುಮಾರ್ ಸಾಹೇಬ್ರನ್ನ ನಾನು ಕೋರ್ಬೋದು, ಫಸ್ಟ್ ಸ್ಪಾಟಿಗೆ ಬನ್ನಿ, ನೀವ್ ನೋಡಿ ನೀವೇ ಅವಾಗ ಏನ್ ಕ್ರಮ ತಗೋಬೇಕು, ಕಾಂಟ್ರಾಕ್ಟರ್ ಮೇಲೂ ತಗೊಂತೀರಿ, MSCP ಮೇಲೂ ತಗೊಂತೀರಿ. ನೀವು ಹೆಚ್ಚುವರಿ ಲಾರಿಗಳನ್ನ ಮಾತ್ರ ವಿರೋಧ ಮಾಡ್ತೀವಿ. ಈಗ ಸರ್ಕಾರದಿಂದ ಮೊದಲೇ ಏನೋ ಇದಾಗಿದ್ವು, ಅದು 70ಕ್ಕೆ ನಿಮ್ಗೆ ತಕರಾರಿದೆ. ಮತ್ತೆ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿ 70 ಲಾರಿಗಳು ಬರಬಾರ್ದು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಮೊಕದ್ದಮೆ ಹೂಡಿದ್ದೀವಿ. ಸುಪ್ರೀಂ ಕೋರ್ಟ್ NGT ಅಲ್ಲಿ ಮೊಕದ್ದಮೆ ಹೂಡಿದ್ದೀವಿ. ಎರಡೂ ಮೊಕದ್ದಮೆ ನಡೀತಾ ಇದೆ. ಕೇಂದ್ರ ಸರ್ಕಾರದ ಸಚಿವರು ಯಾರು ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಮಿನಿಸ್ಟರ್ ಆಗಿರೋ ಅಂದ್ರೆ ಭೂಪೇಂದರ್ ಯಾದವ್ ಅವರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಕೇಂದ್ರದಿಂದ ಸಮಿತಿಯನ್ನ ಕಳಿಸಿ ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇರುವಂತ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಅಂಡರ್ ವಾಟರ್ ಪೊಲ್ಯೂಷನ್ ಆಕ್ಟ್ 1974, ಏರ್ ಪೊಲ್ಯೂಷನ್ ಅಂಡರ್ ಏರ್ ಪೊಲ್ಯೂಷನ್ ಆಕ್ಟ್ 1981, ಈ 2 ಆಕ್ಟ್ ಗಳನ್ನ, ನಿಯಮಗಳನ್ನ ಗಾಳಿ ತೂರಿ MSCP ಘಟಕ ಪೊಲ್ಯೂಷನ್ ಮಾಡ್ತಾ ಇದೆ. ಇಲ್ಲಿನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅವ್ರಿಗೆ ಸಹಕಾರ ಕೊಡ್ತಿದ್ದಾರೆ. CPCB ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಂದು ಈ ಕೂಡಲೇ ಅವರ ಲೈಸೆನ್ಸ್ ಅನ್ನ ವಜಾ ಮಾಡಬೇಕು ಅಂತ ಸಹ ನಾನು ಮನವಿಯನ್ನ ಮಾಡಿದ್ದೀನಿ. ನಮ್ಮ ಶಕ್ತಿ ಇರುವಂತದ್ದು ಸರ್ಕಾರ ಅವ್ರದ್ದಿರುವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ಕೈಯಲ್ಲಿರುತ್ತೆ, ಜಿಲ್ಲಾಡಳಿತ ಅವ್ರ ಕೈಯಲ್ಲಿರುತ್ತೆ, ಅಧಿಕಾರಿಗಳು ಅವ್ರ ಕೈಯಲ್ಲಿರುತ್ತೆ. ಹೇಳಿದ್ರಲ್ಲ, ಇಸ್ಮಾಕ್ ಒಳಗ್ ಕೂರಿಸ್ತೀನಿ ಅಂತ, ಪೊಲೀಸ್ ದಬ್ಬಾಳಿಕೆ ಅವ್ರ ಕೈಯಲ್ಲಿರುತ್ತೆ. ಎಲ್ಲವನ್ನ ಉಪಯೋಗಿಸ್ತೀನಿ. ನಾನು ಕಾನೂನನ್ನ ಒಪ್ಪುವಂತ ಲಾ ಅಬೈಡಿಂಗ್ ಸಿಟಿಸನ್. ನಾನ್ ಬೇರೆಯವ್ರಿಗೆ ನಾನು ಹೇಳ್ಬೇಕು ಅಂದ್ರೆ ನಾನೊಬ್ಬ ಕಾನೂನು ರಚನೆ ಮಾಡೋನು, ಕಾನೂನನ್ನ ಒಪ್ಬೇಕು. ನಾನು 70 ಗಾಡಿನ ತಡೀಲಿಲ್ಲ. ನಮ್ಗೇನು ಈಸ್ಟ್ ವೆಸ್ಟ್ ಮಾದೇವಪುರದಿಂದ 21 ವಾರ್ಡ್ಗಿಂತ ಯಾವ್ದು ಬರ್ತಾ ಇದಾವೆ ಆ ಗಾಡಿಗಳು ನಾನು ನಿನ್ನೆ ತಕರಾರು ಮಾಡಿದ್ದೆ. 400 ಗಾಡಿ ಮಾದೇವಪುರಕ್ಕೆ ಹೋಗ್ಬೇಕಾಗಿರುವಂತದ್ದು, ಬ್ಯಾಟ್ರಾಯನ್ಪುರಕ್ಕೆ ಹೋಗ್ಬೇಕಾಗಿರುವಂತದ್ದು, ಅದನ್ನ ನಾವ್ ಯಾಕೆ ಹಾಕ್ಸ್ಕೊಬೇಕು ಸರ್? ನಾವೇನ್ ಕರ್ಮ ಮಾಡಿದೀವಿ? ನಮ್ ಜನ ಏನ್ ಬಿಟ್ಟಿ ಬಿದ್ದಿದಾರ? ತಾಲೂಕೇನ್ ಬಿಟ್ಟಿ ಬಿದ್ದಿದ್ಯಾ? ಯಾಕೆ ಹಾಕ್ಬೇಕು? ಯಾವ ಅಧಿಕಾರಿ ಡೈರೆಕ್ಷನ್ ಕೊಟ್ಟವರು ಹೋಗ್ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಬೆಳಿಗ್ಗೆ 12:15 ಹೋಗಿ ಮಧ್ಯಾಹ್ನ 12:15 ಹೋಗಿರೋರು 7 ಗಂಟೆ ಆ ಘಟಕ ಮುಚ್ಚೋವರೆಗೂ ಅಲ್ಲೇ ಇತ್ತು ಎಲ್ಲಾ ಗಾಡಿಗಳನ್ನ ಕಳಿಸಿದೀವಿ. ಇನ್ನು ಮುಂದಕ್ಕೂ ಯಾವ್ದಾದ್ರು ಕಳಿಸಿದ್ರೆ ಅದೇ ರೀತಿ ನನ್ನ ಹೋರಾಟ ಇರುತ್ತೆ. MSCPಗೂ ನೇರವಾಗಿ ನಾನು ನಿನ್ನೆನೆ ಹೇಳಿದೀನಿ, ಅವ್ರು ಏನಾದ್ರೂ ಒಂದು ಲಾರಿ ಬೇರೆ ಹಾಕ್ಸ್ಕೊಂಡ್ರೆ ಕಂಟೆಂಟ್ ಆಫ್ ಕೋರ್ಟ್ ಹೋಗ್ತೀವಿ. OM ಕಾಪಿ, OM ನಾನ್ ಮಾಡಿರೋದಲ್ಲ, ಸರ್ಕಾರ ಮಾಡಿರೋದು, GBA ಮಾಡಿರೋದು, ಮಾನ್ಯ ಮುಖ್ಯಮಂತ್ರಿಗಳು DK ಸಾಹೇಬರು ಮಾಡಿರೋದು. ನೀವು ಮಾಡಿರೋ OM ನ ಕಾನೂನ ನೀವು ಫಸ್ಟ್ ಪಾಲಿಸಿ. ನಾನ್ ಕಾನೂನು ಪಾಲಿಸ್ತಾ ಇದ್ದೀನಿ.
ನಾನು ಎಲ್ಲೂ ಕಾನೂನನ್ನ ಉಲ್ಲಂಘನೆ ಮಾಡಲ್ಲ, ಕಾನೂನನ್ನ ಗಾಳಿಗೆ ತೂರಲ್ಲ. ಹೋರಾಟ ಮುಂದಿನ ದಿನಗಳಲ್ಲಿ 70 ಮುಚ್ಚುವಂತ ಹೋರಾಟಕ್ಕೆ ಖಂಡಿತವಾಗ್ಲೂ ಕೈ ಹಾಕ್ತೀವಿ, ಇದನ್ನು ಮುಚ್ಚಿಸ್ತೀವಿ. ಸರ್, ಕನ್ನಡ ಮಾಫಿಯಾ ಜೊತೆ ಡಿ ಕೆ ಶಿವಕುಮಾರ್ ಕೈ ಜೋಡಿಸಿದ್ದಾರೆ, ಹಾಗಾಗಿ ಆ ಪರ ನಿಂತ್ಕೊಂತ ಇದಾರೆ ಅಂತ ಒಂದು ಅಷ್ಟು ಆರೋಪ ಇದೆ. ದೊಡ್ಡವನು ನಾನಲ್ಲ, ಅದ್ರ ಬಗ್ಗೆ ಎಲ್ಲ ತಿಳಿಸೋಳಷ್ಟು ಮಾಹಿತಿ ನನಗಿಲ್ಲ. ಯಾಕಂದ್ರೆ ಬೆಂಗಳೂರಿಗೂ ನನ್ಗೂ ಏನ್ ಸಂಬಂಧ, ನನಗೂ ದೊಡ್ಡಬಳ್ಳಾಪುರಕ್ಕೆ ಸಂಬಂಧ ಅಷ್ಟೇ. ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂತ ನಮ್ ನಾಯಕರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ. ಒಂದು ವೇಳೆ ಸರ್ಕಾರ ಏನಾದ್ರು ಬಲವಂತದಿಂದ ಮತ್ತೆ ಲಾರಿಗಳನ್ನ ಕಳಿಸಿದ್ರೆ ನಿಮ್ ಹೋರಾಟ ಯಾವ ರೀತಿ ಇರುತ್ತೆ? ಯಾವುದೇ ಕಾರಣ ಆ ಕಸಬನ್ನ ಹಾಕ್ಸಲ್ಲ. ಕಾನೂನು ಹೋರಾಟ ಮುಂದುವರಿಯುತ್ತೆ. ವೈಯಕ್ತಿಕವಾಗಿ ಆನ್ ಗ್ರೌಂಡ್ ನಮ್ಮ ರೈತರ ಜೊತೆ, ನಮ್ಮ ಸ್ಥಳೀಯ ಮುಖಂಡರ ಜೊತೆ ನನ್ನ ಹೋರಾಟ ಮುಂದುವರಿಯುತ್ತೆ. ಕಾನೂನನ್ನ ಪಾಲಿಸುವಂತ ನನ್ನ ಕರ್ತವ್ಯ, ಉಪಮುಖ್ಯಮಂತ್ರಿಗಳ ಕರ್ತವ್ಯ, ಅದನ್ನ ಮಾಡ್ತಾರೆ ಅನ್ಕೊಂಡಿದ್ದೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.